ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು. ಇನ್ನು ಪಡಿತರ ಅಕ್ಕಿ ಕಾಳ ಸಂತೆಯಲ್ಲಿ ಸಾಗಾಟ ಆಗ್ತಾ ಇದೆ. ಜಮೀನಿನ ಗೋದಾಮಿನಲ್ಲಿ ಭಾರಿ ಪ್ರಮಾಣದ ಪಡಿತರ ಅಕ್ಕಿಯನ್ನ ಪತ್ತೆ ಮಾಡಲಾಗಿದೆ. ಖಚಿತ ಮಾಹಿತಿ ಮೇರೆಗೆ ಆಹಾರ ಇಲಾಖೆ ಹಾಗೂ ಪೊಲೀಸ್ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ದಾರೆ. ಉಕ್ಕಿನಾಳ ತಾಂಡ ಜಮೀನಿನ ಗೋದಾಮಿನ ಮೇಲೆ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ದಾರೆ. ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ಉಕ್ಕಿನಾಳ ತಾಂಡ ಪಡಿತರ ಅಕ್ಕಿ ಖರೀದಿಯನ್ನ ಮಾಡಿ ಕಾಳಸಂತೆಯಲ್ಲಿ ಮಾರಾಟ ಮಾಡಲು ಗೋದಾಮಿನಲ್ಲಿ ಸಂಗ್ರಹವನ್ನ ಮಾಡಿದ್ರು. 120 ಚೀಲದಲ್ಲಿ ಪಡಿತರ ಅಕ್ಕಿಯನ್ನ ಸಂಗ್ರಹಿಸಿ 60 ಕ್ವಿಂಟಾಲ್ ಪಡಿತರ ಅಕ್ಕಿಯನ್ನ ಜಪ್ತಿ ಮಾಡಿದ್ದಾರೆ ಅಧಿಕಾರಿಗಳ ತಂಡ. ಗೋಗಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಒಂದು ಘಟನೆ ಜರುಗಿರುವಂತದ್ದು. ಸ್ಥಳೀಯ ಸಂಜಾಣ ಇಲ್ಲಿ ಅಂದ್ರೆ ನಮ್ಗೆ ಕಾಯೋದು ಹತ್ತದ ಕಾಯಿಸೋ ಮತ್ತು ನಂಗೆ ಯಾಕೆ ನ್ಯೂಸೆನ್ಸ್ ಕ್ಲಿಯರ್ ಮಾಡ್ಯಾರ ನೋಡಿ. ಸಾಕು ವಿಡಿಯೋ ಸಾಕು. ಈ GPS ವಿಡಿಯೋ ಆಯಿತು ಅಣ್ಣ. ನಾರ್ಮಲ್ ವಿಡಿಯೋ ಮಾಡಕತ್ತೀನಿ. ನಾರ್ಮಲ್ ಮಾಡಿ ಈ ಕಡೆಯಿಂದ ಮುಖ ನೋಡಿ. ಈ ಕಡೆ ಹಿಂಗೆ ಮುಖ ಬಗ್ಗೆ ಟಾರ್ಚ್ ಹಿಡಿ. ಆ ಕಡೆ ಲೈಟ್ ಮಾಡಿ ಅಣ್ಣ. ಅಲ್ಲಿ ಆ ಕಡೆ ತೋರಿಸಿ ಸ್ವಲ್ಪ. ಹಾಂ, ರೀಚ್ ಆಗಿದೆ ಸರ್. ಒಂದು 100 ಬ್ಯಾಗ್ ಅಷ್ಟು ಇದು ಹಿಡಿದಿಲ್ಲ ಸರ್. ಬ್ಯಾಗ್ ಇದೆ ಸರ್. ಇಲ್ಲ ಸರ್, ಯಾವ ಗಾಡಿಗಳು ಯಾವ ಇಲ್ಲ ಸರ್. ಇಲ್ಲಿ ನಮ್ಮ ಜೀಪ್ ಎದುರುಗಡೆ ಒಂದು ಸರ್ ಇಲ್ಲ ಸರ್. ಈಗ ನಮ್ಮ ಜೀಪ್ ಎದುರುಗಡೆ ಒಂದೇ ಗಾಡಿ ನಿಂತ ಸರ್. ಅದನ್ನ ಹಿಡ್ಕೊಂಡಿದ್ದೀವಿ ಸರ್. ಈಗ ಅದನ್ನೇನದಲ್ಲ ಒಂದು ಗೋದಾಮ್ದಾಗ ಈಗ ನಾವು 1 ಪೊಲೀಸರು ಇದು ಮಾಡೀವಿ. ಒಳಗೆ ಹೋಗ್ಕೊಂಡು ನೋಡಿವಿ. ಅಲ್ಲಿ 100 ಬ್ಯಾಗ್ ಅಷ್ಟು ಅಂದಾಜು ಕಾಣ್ಲಕತ್ತ ಸರ್. ಇನ್ನೊಂದು ಗೋದಾಮ ಸರ್, ಅದ್ರ ಮಗ್ಲ ಇನ್ನೊಂದು ಗೋದಾಮ ಸರ್. ಅದ್ರ ಮಗ್ಲ ಅದನ್ನ ಓಪನ್ ಮಾಡಿಲ್ಲ ಸರ್. ಇನ್ನು ಓಪನ್ ಮಾಡಿಲ್ಲ ಸರ್. ಅದನ್ನ ನೋಡ್ತೀವಿ ಸರ್ ಅದ್ರಾಗ ಎಷ್ಟು ಅಂತೇಳಿ. ಅವರು ಇವರು PSS ಎಲ್ಲ ವೇಟ್ ಮಾಡಾಕತ್ತೀವಿ ಸರ್. ಇದನ್ನ ಗಾಡಿ ಬೇರೆ ಕಡೆ ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕಲ್ಲ ಸರ್. ಇದನ್ನ ಸರ್ ಮಾತಾಡಿ ಸರ್. ಓಕೆ.